ಇದೀಗ ಶ್ರೀ ಪವರ್ ಪ್ರಶಸ್ತಿಯನ್ನು ಪಡೆದಿರುವಂಥ ಮುಂದಿನ ಸಾಧಕಿಯ ಹೆಸರು ಹೇಳುವಂಥ ಸಮಯ. ಇವರ ಹೆಸರು ಹೇಳೋದಕ್ಕೆ ನನಗೆ ತುಂಬ ಖುಷಿ, ಸಂತೋಷದ ಜೊತೆಗೆ ಹೆಮ್ಮೆಯ ಕ್ಷಣ ಅಂತ ಹೇಳ್ತೀನಿ. ಇವರ ಹೆಸರು ಹೇಳೋದಕ್ಕೂ ಮೊದಲು ಮಾಧ್ಯಮ ಕ್ಷೇತ್ರದ ಹೆಣ್ಣು ಹುಲಿ ಇವರು, ಗೊತ್ತಾಗ್ಬಿಟ್ಟಿರುತ್ತೆ. ಫೈರ್ ಬ್ರ್ಯಾಂಡ್ ಪತ್ರಕರ್ತೆ ಇವರು ಯಾಕೆ ತುಂಬ ನನಗೆ ಸಂತೋಷ, ಖುಷಿ ಅಂತಂದರೆ, ಹೆಮ್ಮೆ ಅಂತಂದರೆ, ನಾವಿಬ್ಬರು ಒಂದೇ ದಿನ ಉದಯ ಟಿ ವಿಗೆ ಫಸ್ಟ್ ಹೆಜ್ಜೆ ಇಟ್ಟಿದ್ದು, ನಾವಿಬ್ಬರು ಒಟ್ಟಿಗೆ ಮಾಧ್ಯಮ ಕ್ಷೇತ್ರಕ್ಕೆ ಬಂದಿದ್ದು. ಆದರೆ ಇವರು ತಮ್ಮ ವೃತ್ತಿ ಬದುಕಿಗೆ, ತಮ್ಮ ಕರಿಯರ್ಗೆ, ಮಾಧ್ಯಮ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆ ಏನಿದೆಯಲ್ಲ, ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ತಮ್ಮ ಪ್ರತಿಭೆ, ತಮ್ಮ ಧೈರ್ಯ, ಮುನ್ನುಗ್ಗುವ ಛಲದೊಂದಿಗೆ ಇವತ್ತು ಇವರು ಬೆಳೆದು ಬಂದ ರೀತಿ, ಇವರು ಈ ಸ್ಥಾನದಲ್ಲಿರುವಂಥ ರೀತಿ ನೋಡಿದಾಗ ಅಷ್ಟು ಸಂತೋಷ ಆಗುತ್ತೆ. ಅವರು ಮತ್ತಾರೂ ಅಲ್ಲ, ನನ್ನ ಆಪ್ತ ಗೆಳತಿ ರಾಧಾ ಹಿರೇಗೌಡರ್ ಅವರು. ಆ್ಯಕ್ಚುಲಿ ಇವ್ರ ಬಗ್ಗೆ ವಿ ಟಿ ಬೇಡ, ನಾನೇ ಎಲ್ಲ ಹೇಳ್ತೀನಂದೆ, ಬಟ್ ಸರ್ ಬೇಡ ಅಂದರು. ಅವ್ರದ್ದೊಂದು ವಿ ಟಿ ನೋಡೋಣ ಮೊದಲು. ರಾಧಾ ಹಿರೇಗೌಡರ್ ಕನ್ನಡ ಟಿವಿ ಮಾಧ್ಯಮದ ಫೈರ್ ಬ್ರ್ಯಾಂಡ್ ಪತ್ರಕರ್ತೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ನೇರ ನಿಷ್ಠುರ ಪತ್ರಿಕೋದ್ಯಮದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಹೆಸರು. ರಾಜಕೀಯ ವಿಶ್ಲೇಷಣೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಸುದ್ದಿ ನಿರೂಪಕಿ. ನಾಡು, ನುಡಿ, ಜಲ, ಭಾಷೆ, ಮಹಿಳೆಯರು ಮತ್ತು ಶೋಷಿತರ ಪರ ರಾಜಿ ಇಲ್ಲದ ನಿರ್ಭೀತ ಧ್ವನಿ. ಬಹಳ ಜನ ಕಾಂಗ್ರೆಸ್, ಬಿಜೆಪಿ, JDS ಅಂತ ರಣರಂಗದಲ್ಲಿ ಒಳ್ಳೆ ನೀವು ಎದೆ ಹರ್ಕೊಂಡು ಫೈಟ್ ಮಾಡ್ತೀರಾ. ಆದ್ರೆ ಇವರೆಲ್ಲರೂ ಒಳಗೊಳಗಡೆನೆ ಮಿಕ್ಸ್ ಆಗಿರ್ತಾರೆ. ಊರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗಣೇಶ್ ಗುಡಿ. ಟಿವಿ ಪತ್ರಿಕೋದ್ಯಮದಲ್ಲಿ 20ಕ್ಕೂ ಹೆಚ್ಚು ವರ್ಷಗಳ ಯಶಸ್ವಿ ಸೇವೆ. ಆಕಾಶವಾಣಿಯಲ್ಲಿ ಸುದ್ದಿವಾಚಕರಾಗಿ ಪತ್ರಿಕೋದ್ಯಮ ವೃತ್ತಿಯ ಆರಂಭ. ಆ ನಂತರ ಉದಯ ಟಿವಿ, ಸುವರ್ಣ ನ್ಯೂಸ್, BTV, ಪಬ್ಲಿಕ್ ಟಿವಿ ಸೇರಿದಂತೆ ಪ್ರಮುಖ ಕನ್ನಡ ಸುದ್ದಿ ವಾಹಿನಿಗಳಲ್ಲಿ ಕೆಲಸ ಮಾಡಿದ ಹೆಗ್ಗಳಿಕೆ. ಪ್ರಸ್ತುತ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕಿ ಹಾಗೂ ನಿರ್ದೇಶಕಿ. ಪಬ್ಲಿಕ್ ಟಿವಿಯಲ್ಲಿ ಪ್ರಧಾನ ನಿರೂಪಕಿಯಾಗಿ ಜನಪ್ರಿಯ ಬಿಗ್ ಬುಲೆಟಿನ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಕೀರ್ತಿ. ಮಾಧ್ಯಮ ಕ್ಷೇತ್ರಕ್ಕೆ ಇವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಮಾಧ್ಯಮ ರತ್ನ ಪ್ರಶಸ್ತಿ ಹಾಗೂ ಸತತ 4 ವರ್ಷಗಳ ಕಾಲ ಕನ್ನಡ ಪತ್ರಿಕೋದ್ಯಮ ಐಕಾನ್ ಪ್ರಶಸ್ತಿ ಕೂಡ ಲಭಿಸಿವೆ. ಹೀಗೆ 2 ದಶಕಗಳ ಕಾಲ ನಿರ್ಭೀತ ಪತ್ರಿಕೋದ್ಯಮ ಮೆರೆದು ಮುನ್ನಡೆಯುತ್ತಿರುವ, ಲಕ್ಷಾಂತರ ಮಹಿಳೆಯರಿಗೆ ಸ್ಫೂರ್ತಿಯಾಗಿರುವ ದಿಟ್ಟ ಪತ್ರಕರ್ತೆ ರಾಧಾ ಹಿರೇಗೌಡರ್. ಇವರ ಅಪ್ರತಿಮ ಸಾಧನೆ ಮತ್ತು ಬದ್ಧತೆಗೆ ಸಲಾಂ ಹೇಳುತ್ತಾ ಮಾಧ್ಯಮ ಲೋಕದ ಈ ಮಹಿಳಾ ಶಕ್ತಿಗೆ 2026ರ ಶ್ರೀ ಪವರ್ ಅವಾರ್ಡ್ಸ್ನ ಗೌರವ. ಇವತ್ತು ಅವ್ರ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಒಂದು ಸೀಕ್ರೆಟ್ ಬಿಟ್ಕೊಡ್ತೀನಿ. ತೆರೆಯ ಮುಂದೆ ಇಷ್ಟು ರಫ್ ಆ್ಯಂಡ್ ಟಫ್, ಖಡಕ್, ರಗಡ್ ರಾಧಾ ಇರ್ತಾರಲ್ಲ, ತೆರೆಯ ಹಿಂದೆ ಅಷ್ಟೇ ಸೂಕ್ಷ್ಮ ಮನಸ್ಸಿನ, ಮೃದು ಸ್ವಭಾವದ, ಭಾವನಾತ್ಮಕ ಜೀವಿ. ಈಗ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಕಣ್ಣೀರು ಹಾಕಿದ್ದನ್ನು ನೋಡಿದ್ದೀರಿ, ಬಟ್ ಅವ್ರಿಗೆ ಎಷ್ಟು ಎಮೋಷ್ನಲ್ ಅಂದರೆ ನಾನು ಎಮೋಷ್ನಲ್ ಆಗ್ತಿದ್ದೀನಿ ಇವತ್ತು ಅವರ ಹೆಸರು ಹೇಳೋದಕ್ಕೆ. ತುಂಬ ಖುಷಿ, ಸಂತೋಷದ ಜೊತೆಗೆ. ಮತ್ತೊಂದು ಚಾಲೆಂಜ್ ನೋಡ್ರಿ. ಈಗ ರಾಧಾ ಹಿರೇಗೌಡರವ್ರಿಗೂ 2 ನಿಮಿಷ ಮಾತಾಡಂತ ಹೇಳ್ಬೇಕು ನಾ ಈಗ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ಗಣ್ಯರಿಗೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಮದರ್ಸ್ ಡೇ ಶುಭಾಶಯಗಳು. ಮತ್ತು ಶ್ರೀ ಪವರ್ ಒಳಗಡೆ ಇರುವಂಥ ಇದಾರಲ್ಲ ಗಂಡ್ಮಕ್ಳು, ಹೆಂಗರಳು ಹೊಂದಿರುವಂಥ ಹೆಣ್ಣಿನ ಮನಸ್ಸನ್ನು ಹೊಂದಿರುವ ಪ್ರತಿಯೊಬ್ಬ ಗಂಡ್ಮಕ್ಳಿಗೂ ಕೂಡ ಮದರ್ಸ್ ಡೇಯ ಶುಭಾಶಯಗಳು. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಪ್ರಶಸ್ತಿ ಏನು ಪಡ್ಕೊಳ್ತಾ ಇದ್ದೀನಿ, ಇದಕ್ಕೆ ಪ್ರಮುಖ ಕಾರಣ ಇಲ್ಲೇ ಇದ್ದಾರೆ, ಅವರು ರಾಧಿಕಾ ರಾಣಿ ಮೇಡಮ್. ಪ್ರತಿ ಸಲ ಟಿ ವಿಯಲ್ಲಿ ನೋಡಿದಾಗ ನಾನು ಅವರಾಗಬೇಕು ಅಂತ ಕನಸು ಕಂಡಿದ್ದೆ. ಇವತ್ತು ಅವ್ರ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಪೂರಕವಾದಂಥ ಮತ್ತು ಪ್ರೇರಕವಾದಂತಹ ಶಕ್ತಿ ರಾಧಿಕಾ ಮೇಡಮ್ ಮತ್ತು ನಮ್ಮ ಜಯಶ್ರೀ ಶೇಖರ್ ಮೇಡಮ್. ಇನ್ನು ನನ್ನ ಮಾಧ್ಯಮ ಮಿತ್ರರು ಅಥವಾ ಮಾಧ್ಯಮದಲ್ಲಿ ಒಂದು ಹೊಸ ಭಾಷ್ಯ ಬರೆದವರು ರಂಗನಾಥ್ ಭಾರದ್ವಾಜ್ ಮತ್ತು ಗೌರಿ ಶಕ್ಕಿ ಅವರು, ಅವ್ರ ಜೊತೆ ನಾನು ಕೆಲಸ ಕೂಡ ಮಾಡಿದ್ದೀನಿ. ಅದು ನನ್ನ ಸೌಭಾಗ್ಯ. ಅವರ ಸಮ್ಮುಖದಲ್ಲಿ ನಾನು ಪ್ರಶಸ್ತಿ ಸ್ವೀಕರಿಸ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಶ್ವೇತಾ ಮತ್ತು ನಾನು ಒಂದೇ ದಿನ ನಾವು ಉದಯ ಟಿವಿಗೆ ಎಂಟ್ರಿ ಆದ್ವಿ. ಇಬ್ಬರು ಹಿಂಗೆ ಅಂದರೆ ಚಡ್ಡಿ ದೋಸ್ತಿದ್ದಂಗಿದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಕವಲುದಾರಿಗಳಾಯಿತು. ಅವ್ರು ಸುವರ್ಣ ಟಿವಿಯಲ್ಲಿ ಉಳ್ಕೊಂಡ್ರು,
ಒಪ್ಕೊಂಡ್ರು ನಾನು ಮುಂದೆ ಪಬ್ಲಿಕ್ ಟಿವಿಗೆ ಹೋದೆ. ಅದರ್ವೈಸ್ ಈಗಲೂ ಕೂಡ ನಮ್ಮಿಬ್ಬರ ಹೃದಯ ಒಬ್ರಿಗೊಬ್ರಿಗೂ ಮಿಡಿತಾ ಇರುತ್ತೆ. ಮಾತಾಡುವಾಗ ಅವ್ರಿಗೆ ಸ್ವಲ್ಪ ಇಮೋಷ್ನಲ್ ಆದರೆ ನೀವು ನೋಡಿದ್ರಲ್ಲ, ಅಷ್ಟರ ಮಟ್ಟಿಗೆ ನಾನು ಅವ್ರನ್ನ ಹೆಂಗದಿರಿ, ಅವರು ನನಗೆ ಹೆಂಗದಿರಿ, ರೀ ಅಂತಲೇ ಮಾತಾಡ್ತಾ ಇರ್ತೀವಿ. ಅಷ್ಟರ ಮಟ್ಟಿಗೆ ಶ್ವೇತಾ ಈಸ್ ಅ ಅಮೇಝಿಂಗ್ ನ್ಯೂಸ್ ಆ್ಯಂಕರ್. ನೀವು 10 ಪುಟ ಕೊಡ್ರಿ, 1 ನಿಮಿಷದಲ್ಲಿ ಬಯಾಟ್ ಮಾಡಿ ಹೇಳ್ತಾರೆ. ಸೊ ನನಗೆ ಶ್ವೇತಾನ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಸೊ ಹೀಗಾಗಿ ಅವರು ನನಗಿಂತ ಹೆಚ್ಚು ಡಿಸರ್ವಿಂಗ್ ಈ ಫೀಲ್ಡಲ್ಲಿ. ಇನ್ನು ಈ ಒಂದು ವಿಶೇಷ ದಿನದಂದು ನಾನು ಈ ಪ್ರಶಸ್ತಿ ಪಡಿತಾ ಇರೋದು ನನಗೆ ನಿಜಕ್ಕೂ ನೋಡಿ, ನಾವು ನಮ್ಮ ಪ್ರೊಫೆಷನನ್ನು ಒಂದು ಹೊಟ್ಟೆಪಾಡಿಗಾಗಿ ಆರಂಭ ಮಾಡಿದ್ವಿ. ಬಟ್ ಈಗ ಹೇಗಾಗಿದೆ ಅಂದರೆ ಅದು ಒಂದು ಸಾಮಾಜಿಕ ಜವಾಬ್ದಾರಿ ಆಗಿಬಿಟ್ಟಿದೆ ನಮಗೆ. ಹಾಗಾಗಿ ಒಬ್ಬ ಹೆಣ್ಮಗಳಾಗಿ ಸೊ ಪವರ್ನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ತನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ಹೇರೋದಕ್ಕೆ ಶಕ್ತಿ ಸಾಮರ್ಥ್ಯ ಇರುವಂತಹ ಒಬ್ಬ ಹೆಣ್ಮಗಳು ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಮಾಧ್ಯಮದಲ್ಲೂ ಕೂಡ ನೊಂದವರು, ಬೆಂದವರು, ಶೋಷಿತರು, ಬಡವರು, ಎಸ್ಪೆಷಲಿ ಹೆಣ್ಮಕ್ಳ ಪರವಾಗಿ ನಾನು ನನ್ನ ಧ್ವನಿಯನ್ನು ಇನ್ನಷ್ಟು ಗಟ್ಟಿಯಾಗಿ ಮಾತಾಡೋದಕ್ಕೆ ಈ ಪ್ರಶಸ್ತಿ ನನಗೆ ಇನ್ನಷ್ಟು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ಹೇಳ್ತಾ, ಇವತ್ತಿನ ಈ ಪ್ರಶಸ್ತಿಯನ್ನು ನಾನು ನನ್ನ ತಾಯಿ ನಾಗರತ್ನಮ್ಮ ದೇವಯ್ಯ ಮತ್ತು ನನ್ನ ತಾಯಿ ಅಂತ ಅತ್ತೆ ಅನ್ಸೂಯ ಹಿರೇಗೌಡರಿಗೆ ಅರ್ಪಿಸೋದಕ್ಕೆ ಇಷ್ಟಪಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಗೌರಿ ಶಕ್ಕಿ ಸರ್ ಬಗ್ಗೆ ಹೇಳೋದು ಮರ್ತೋಗ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಗೌರಿ ಶಕ್ಕಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಮತ್ತು ಅವರು ಏನಂತಾರೆ ಅಂದರೆ, ಒಂದೇ ಮಾಧ್ಯಮದಲ್ಲಿ ಇರುವವರು ಒಬ್ರಿಗೊಬ್ಬರು ತುಂಬ ಸಪೋರ್ಟಿಗೆ ನಿಲ್ಲೋದು ತುಂಬ ಕಡಿಮೆ ಅಂತ ಹೇಳ್ತಾರೆ. ಬಟ್ ಗೌರಿ ಶಕ್ಕಿ ಸರ್ ನನ್ನನ್ನು ಆಯ್ಕೆ ಮಾಡಿರೋದ್ರ ಹಿಂದೆ ಅವರು ಈ ಒಂದು ಪವರ್ನ ಎಷ್ಟು ಪರಿಣಾಮಕಾರಿಯಾಗಿ ಸಮಾಜದ ಮುಂದೆ ಇಡಬೇಕು ಅನ್ನುವಂತಹ ಆ ಥಾಟ್ ಪ್ರಾಸೆಸ್ ಇದೆಯಲ್ಲ, ಅದಕ್ಕೆ ನಾನು ಅವರನ್ನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನನ್ನು ಇಷ್ಟು ದೊಡ್ಡ ಸನ್ಮಾನಿತರ ಮಧ್ಯದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್. ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಮಾಲತಿ ಅವರಿಗೆ, ನಿಮಗೆ.